ಶ್ವಾನಕ್ಕೆ ಮನುಷ್ಯರಂತೆ ಅಂತಿಮ ಸಂಸ್ಕಾರ. 17 ವರ್ಷಗಳ ಅಪರೂಪದ ಅನುಬಂಧ. ಮಾದರಿಯಾದ ಶ್ವಾನದ ಅಂತಿಮ ಯಾತ್ರೆ. ಪ್ರಾಣಿ ಪ್ರೀತಿಯ ಅನನ್ಯ ಕತೆ. ಮರಳಿ ಬಾ ಸೋನು. ಸ್ವಾರ್ಥ ತುಂಬಿದ ಇಂದಿನ ಜಗತ್ತಿನಲ್ಲಿ ಹೆತ್ತವರನ್ನೇ ಅನಾಥರನ್ನಾಗಿ ಬಿಡುವ ಮಕ್ಕಳ ನಡುವೆ ಇಲ್ಲೊಂದು ಕುಟುಂಬ ತನ್ನ ಮನೆಯ ಶ್ವಾನಕ್ಕೆ ಮನುಷ್ಯರಂತೆ ಶಾಸ್ತ್ರೋಕ್ತವಾಗಿ ಅಂತಿಮ ಸಂಸ್ಕಾರ ನೆರವೇರಿಸಿ ಮಾನವೀಯತೆಯನ್ನ ಮೆರೆದಿದೆ. ಹೌದು, ರಾಮನಗರ ಮೂಲದ ಸದ್ಯ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ವಾಸವಾಗಿರುವ ದೇವರಾಜ್ ಮತ್ತು ಮಮತಾ ದಂಪತಿಯ ಮುದ್ದಿನ ಶ್ವಾನ ಸೋನು ಇಹಲೋಕವನ್ನ ತ್ಯಜಿಸಿದೆ. ಕಳೆದ 17 ವರ್ಷಗಳ ಹಿಂದೆ ಈ ಪೊಮೇರೇನಿಯನ್ ಮರಿಯನ್ನ ತಂದು ದಂಪತಿ ತಮ್ಮ ಸ್ವಂತ ಮಗನಂತೆ ಸಾಕಿ ಸಲುಹಿದ್ರು. ಮನೆಯ ಸದಸ್ಯನಂತಿದ್ದ ಸೋನು ವಯೋಸಹಜ ಅನಾರೋಗ್ಯದಿಂದ ಜುಲೈ 4ರಂದು ಕೊನೆ ಉಸಿರೆಳೆಯಿತು. ಇದರಿಂದ ಮರುಗಿದ ದಂಪತಿ ಸೋನುವಿಗೆ ಅತ್ಯಂತ ಗೌರವದ ವಿದಾಯವನ್ನ ನೀಡಲು ನಿರ್ಧರಿಸಿದ್ರು. ಅದರಂತೆ ರಾಮನಗರದ ತಮ್ಮ ಜಮೀನಿನಲ್ಲಿ ಸಕಲ ವಿಧಿವಿಧಾನಗಳೊಂದಿಗೆ ಶ್ವಾನದ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಿದ್ರು. ಕೇವಲ ಮಣ್ಣು ಮಾಡುವುದಷ್ಟೇ ಅಲ್ಲ, ಮನುಷ್ಯರು ತೀರಿಕೊಂಡಾಗ ಮಾಡುವಂತೆ 3ನೇ ದಿನದ ತಿಥಿ ಕಾರ್ಯವನ್ನು ಕೂಡ ಸೋದರ ಮಾವನ ನೇತೃತ್ವದಲ್ಲಿ ದಂಪತಿ ಶಾಸ್ತ್ರೋಕ್ತವಾಗಿ ಮುಗಿಸಿದ್ದಾರೆ. ಅಷ್ಟೇ ಅಲ್ಲ, ಬರುವ ಜುಲೈ 12ರಂದು 11ನೇ ದಿನದ ಪುಣ್ಯತಿಥಿ ಕಾರ್ಯವನ್ನು ಮಾಡುವ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಏನೇ ಆಗ್ಲಿ, ಮೂಕ ಪ್ರಾಣಿಯ ಮೇಲಿಟ್ಟ ಈ ಅಪಾರ ಪ್ರೀತಿ ಇಂದಿನ ಸಮಾಜಕ್ಕೆ ನಿಜಕ್ಕೂ ಒಂದು ಮಾದರಿ. ಅಗಲಿದ ಶ್ವಾನ ಸೋನುವಿನ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದು ನಮ್ಮ ಆಶಯ. ಬ್ಯೂರೋ ರಿಪೋರ್ಟ್, ಹನುಮೇಶ್, ESTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.